ನಾವಿವತ್ತು ಒಂದು 5-6 ಕಂಪೋನೆಂಟ್ಸ್ ಅನ್ಬಾಕ್ಸ್ ಮಾಡೋದ. ಮೇಕರ್ ಬಾಜಾರಿಂದ ಬಂದಿರೋವು. ಇದರಲ್ಲಿ ಮಲ್ಟಿಮೀಟರ್ ಐತೆ, ಒಂದು DT908. ಆಮೇಲೆ ಸೋಲ್ಡ್ರಿಂಗ್ ಎಲಿಮೆಂಟ್ ಒಂದು, ಬಬಲ್ ರ್ಯಾಪಿಂಗ್ ಜೊತೆ ಕೊಟ್ಟವ್ರೆ. ಒಂದೆರಡು ಫ್ರೀಕ್ವೆನ್ಸಿ ಜನರೇಟರ್, ಟ್ರಾನ್ಸಿಸ್ಟರ್, ಇದು ಒಂದು ಮಲ್ಟಿಮೀಟರ್ DT908. ಇದು ಟ್ರಾನ್ಸಿಸ್ಟರ್, ಇದ್ರ ಹೆಸರು ನೋಡಬೇಕು. ಇದು PNP ಟ್ರಾನ್ಸಿಸ್ಟರು 2N3096 5. ಇದು 2N3904, ಅದು 2N3096. ಇದು 10K ಪೊಟೆನ್ಷಿಯೋಮೀಟರ್, ಪ್ರಿಸೆಟ್ ವೇರಿಯಬಲ್ ರೆಸಿಸ್ಟರ್. ಇದು ಇನ್ನೊಂದು ಅದೇ ಥರ ಟ್ರಾನ್ಸಿಸ್ಟರ್ NPN. ಇದೊಂದು ಸೋಲ್ಡ್ರಿಂಗ್ ಎಲಿಮೆಂಟು 35 ವಾಟ್ದು. ಇದೊಂದು ಫ್ರೀಕ್ವೆನ್ಸಿ ಜನರೇಟರು 555 ICದು. ಇದೊಂದು ವೇರಿಯಬಲ್ ಕೆಪಾಸಿಟರ್, ಇದು ಫಿಕ್ಸ್ಡ್ ಕೆಪಾಸಿಟರು 10 UF. ಇನ್ನೊಂದು ಫ್ರೀಕ್ವೆನ್ಸಿ ಜನರೇಟರ್ 555 ICದು, ಬೇರೆ ಥರದ್ದು ಅಷ್ಟೇ. ಈಗ ಮಲ್ಟಿಮೀಟರ್ ನೋಡೋಣ ಹೆಂಗೈತೆ. ಮಲ್ಟಿಮೀಟರು ಕ್ವಾಲಿಟಿ ಚೆನ್ನಾಗೈತೆ. ಹಿಂದ್ಗಡೆ ಒಂದು ಇದು ಐತೆ, ಸ್ಟ್ಯಾಂಡ್ ಐತೆ ಇದ್ರ ನೋಡೋಕ್ಕೆ. ಇದು ರಬ್ಬರ್ದು ಒಂದು ಪ್ರೊಟೆಕ್ಷನ್ನು. ಇದರಲ್ಲಿ ಕೆಪಾಸಿಟರ್ ಚೆಕ್ ಮಾಡ್ಬೋದು, NPN PNP ಟ್ರಾನ್ಸಿಸ್ಟರ್ ಚೆಕ್ ಮಾಡ್ಬೋದು. ಈಗ ಇದಕ್ಕೆ ಬ್ಯಾಟ್ರಿ ಹಾಕಿ ನೋಡೋಣ. ಇದ್ರ ಜೊತೆ ಒಂದು ಬ್ಯಾಟ್ರಿ, ಹಂಗೆ 2 ಪ್ರಾಪ್ಸ್ ಕೊಟ್ಟವ್ರೆ. ಹಂಗೆ ಯೂಸರ್ ಮ್ಯಾನ್ಯುವಲ್ಲು. ಇದು ಕ್ಲೀನಾಗಿ ಕುತ್ಕೊಂತಾನೆ ಎಲ್ಲ. ಕ್ವಾಲಿಟಿ ಚೆನ್ನಾಗೈತೆ. ನೋಡ್ಬೋದು. ಇದು ರೆಜಿಸ್ಟರ್ ಚೆಕ್ ಮಾಡೋದು. ಈಗ ಒಂದು ಯಾವ್ದಾರ ಬ್ಯಾಟ್ರಿಲಿ ಇದನ್ನು ಚೆಕ್ ಮಾಡೋದ, ವೋಲ್ಟೇಜ್ ಬ್ಯಾಟ್ರಿದು. ರೆಡ್ ಇಲ್ಲಿಗೆ, ಮೈನಸ್ ಇಲ್ಲಿಗೆ, ಇದು ಇಲ್ಲಿಗೆ ಇರ್ಬೋದು. ನೋಡೋಣ. ಈಗ ವೋಲ್ಟೇಜ್ ಮೋಡಿಗೆ ಸೆಟ್ ಮಾಡೋದ. ಇಲ್ಲಿ ಇದು DC-ದು, ಇದು AC-ದು. 2 ವೋಲ್ಟಿಗೆ ಸೆಟ್ ಮಾಡಿದ್ದೀನಿ. ಯಾವ್ದಾರ ಒಂದು 1.5 ವೋಲ್ಟ್ ಬ್ಯಾಟ್ರಿ ತಗೊಂಡು ಚೆಕ್ ಮಾಡೋಣ. ನಂತರ ಒಂದೆರಡು ಡಿಸ್ಚಾರ್ಜ್ ಆಗಿರೋವು ಇದ್ದಾವೆ.
ಇದು 1.4643. ಈ ಥರ ನೀವು ಚೆಕ್ ಮಾಡ್ಬೋದು ಈ ಮಲ್ಟಿಮೀಟರಿಂದ.